ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸ್ಕೂಲ್ 2015 ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದರಲ್ಲಿ ಆಲ್ರೆಡಿ 7 ಎಪಿಸೋಡ್ಸ್ ಅಪ್ಲೋಡ್ ಆಗಿದೆ. ಇವತ್ತು 8th ಎಪಿಸೋಡ್ ನ ಸ್ಟಾರ್ಟ್ ಮಾಡಬೇಕು. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವೇನು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಅವಾಗಲೇ ಇವತ್ತಿನ ಈ 8th ಎಪಿಸೋಡ್ ನಿಮ್ಗೆ ಅರ್ಥ ಆಗೋದು. ಮುಖ್ಯವಾಗಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋರು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮನ್ನ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡ್ಕೊಳ್ತಾ ಇರೋರು ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 8th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡಿ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ಹಾನ್ಗೆ ಇಲ್ಲಿರೋದು ಗೋಯುನಾ ಅಥವಾ ಲಿಯೂನಾ ಅಂತ ಡೌಟ್ ಬಂದಿರುತ್ತೆ. ಲಿಯೂನ್ ಯಾರು ಅಂತ ಅವ್ನಿಗೆ ಗೊತ್ತಿಲ್ಲ, ಬಟ್ ನಿಜವಾಗ್ಲೂ ಈ ಜಾಗದಲ್ಲಿ ಇರೋದು ಗೋಯುನೇನಾ ಅಂತ ಅವಳ ಆಕ್ಟಿವಿಟೀಸ್ ಅಲ್ಲಿ ಮತ್ತೆ ಅವಳ ಕೈ ಮೇಲೆ ಆಗಿರೋ ಸ್ಕಾರ್ ಮಾರ್ಕ್ ಎಲ್ಲ ನೋಡಿ ಅವ್ನಿಗೆ ಡೌಟ್ ಬಂದಿರುತ್ತೆ. ಆದ್ರೆ ಅವ್ನ ಕೈಲ ಕ್ವೆಶ್ಚನ್ ನ ಕೇಳ್ದೆ ಇರಕ್ ಆಗೋದಿಲ್ಲ. ಟಕ್ ಅಂತ ಲಿಯೂನ್ನ ಹಿಡ್ಕೊಂಡು ನಿಜವಾಗ್ಲೂ ನೀನ್ ಗೋಯುನೇನಾ ಅಂತ ಕೇಳ್ಬಿಡ್ತಾನೆ. ಅವಳೊಂಥರ ಆಶ್ಚರ್ಯವಾಗಿ ನೋಡ್ತಾ ಇರ್ಬೇಕಾದ್ರೆ ಅವನಂತಾನೆ, ಚಚೆ ನೀನೇನು ಡಿಸ್ಟರ್ಬ್ ಆಗ್ಬೇಡ, ಆಕ್ಚುಲಿ ನಾನೇನ್ ಕೇಳ್ತಾ ಇದೀನಿ ಅಂತ ನನ್ಗೆ ಅರ್ಥ ಆಗ್ಲಿಲ್ಲ. ನೀನು ಗೋಯುನ್ ತಾನೆ, ನಾನೇನಕ್ಕೆ ನಿನ್ನ ಹತ್ರ ಕ್ವೆಶ್ಚನ್ ನ ಕೇಳ್ತಾ ಇದೀನಿ ಅಂತ ಆ ಮಾತನ್ನ ಅಲ್ಲೇ ನಿಲ್ಸ್ಬಿಟ್ಟ. ಈಗ ಅವಳು ಮನೆಗ್ ಬಂದ್ಮೇಲೆ ಅವಳು ಡಲ್ಲ ಕೂತಿರ್ತಾಳ. ಆಗ ಅವ್ರ ಅಮ್ಮ ಹತ್ರ ಬಂದಾಗ ಇವಳೆ ಕೇಳ್ತಾಳೆ, ಅಮ್ಮ ನನಗೆ ಈ ಗೋಯುನ್ ಲೈಫ್ ತುಂಬಾನೇ ಇಷ್ಟ ಆಗಿದೆ, ಆದ್ರೆ ನಾನು ಗೋಯುನ್ ಅಲ್ಲ ಲಿಯೂನ್ ಅಂತ ಗೊತ್ತಾದ್ರೆ ಆಪೋಸಿಟ್ ಅವ್ರ ರಿಯಾಕ್ಷನ್ ಹೆಂಗಿರತ್ತೆ ಅಂತ ನನ್ಗೆ ಒಂಥರ ಬೇಜಾರಾಗ್ತಿದೆ ಅಂತಂದಾಗ ಸಾಂಗ್ ಮನ್ ಹೇಳ್ತಾರೆ, ಸರಿಮಾ ನಿನಗೇನಾದ್ರೂ ಇಷ್ಟ ಇತ್ತು ಅಂದ್ರೆ ಹೇಳು, ನಾನು ಬೇರೆ ಅದನ್ನು ಸ್ಕೂಲಲ್ಲಿ ಜಾಯಿನ್ ಮಾಡ್ತೀನಿ, ಹೊಸ ಸ್ಕೂಲ್ ಹೊಸ ಲೈಫ್ ಸ್ಟಾರ್ಟ್ ಮಾಡುವಂತೆ ಅನ್ನೋ ತರ ಅಂದಾಗ ಲಿಯೂನ್ ಬಂದು ಬೇಡ ಬೇಡ ನಾನು ಇದೇ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಇನ್ನೊಂದ್ ಕಡೆ ಪಾರ್ಕ್ ಅವ್ರ ಮನೇಲಿ ತೋರಿಸ್ತಾರೆ. ಪಾರ್ಕ್ ಬಂದು ಈ ಸತಿ ನಡೆದಿರೋ ಟೆಸ್ಟ್ ಅಲ್ಲಿ 19.5 ಮಾರ್ಕ್ಸ್ ಅಂದ್ರೆ ಸೆಕೆಂಡ್ ರ್ಯಾಂಕ್ ಬಂದ್ಬಿಟ್ಟಿರ್ತಾನಲ್ಲ, ಆದ್ರೆ ಅವ್ನು ಓದ್ತಾ ಇರ್ಬೇಕಾದ್ರೆ ಅವ್ರಮ್ಮ ಹಿಂದೆನೆ ಕೂತಿರ್ತಾರೆ. ಅವ್ನಿಗೊಂಥರ ತುಂಬಾ ಅನ್ಕಂಫರ್ಟಬಲ್ ಆಗಿರುತ್ತೆ, ಓದಕ್ಕೆ ಆಗ್ತಾ ಇಲ್ಲ. ಆಲ್ರೆಡಿ ಇವ್ರಿಬ್ರು ಮಧ್ಯೆ ಮಾತುಕತೆ ನಡೆದಿರುತ್ತೆ. ನೀನ್ ಈ ತರ ಕಡಿಮೆ ಮಾರ್ಕ್ಸ್ ತೆಗ್ದಿರೋದ್ರಿಂದ ನಮ್ ಟ್ಯೂಷನ್ ಬರೋ ಮಕ್ಕಳೆಲ್ಲ ಏನ್ ಅನ್ಕೊಂತಾರೆ, ಪೇರೆಂಟ್ಸ್ ಎಲ್ಲ ಏನ್ ಮಾತಾಡ್ತಾರೆ, ಸೊ ನೀನ್ ಚೆನ್ನಾಗಿ ಸ್ಕೋರ್ ಮಾಡ್ಬೇಕು ಅಂತ ಅವ್ನು ಕೂಡ ಓಕೆ ಅಂತ ಹೇಳಿರ್ತಾನೆ. ಆದ್ರೆ ನಾನು ಓದ್ತಾ ಇರ್ಬೇಕಾದ್ರೆ ಅವ್ರು ಹಿಂದೆನೆ ಕೂತಿರ್ತಾರೆ. ಅವ್ನು ಹೇಳ್ತಾನೆ, ಅಮ್ಮ ನೀವ್ ಹತ್ರ ಕೂತ್ಕೊಂಡಿದ್ರೆ ನಂಗೆ ತುಂಬಾ ಡಿಸ್ಟರ್ಬ್ ಆಗುತ್ತೆ, ಓದಕ್ಕಾಗಲ್ಲ ಅಂತ. ಬೇಡ ಬೇಡ ನೀನ್ ಓದು, ನಾನು ಇಲ್ಲೇ ಪಕ್ಕದಲ್ಲೇ ಇದ್ದು ನೀನೇನ್ ಓದ್ತೀಯ ಅಂತ ನೋಡ್ತೀನಿ ಅಂತ ಅಲ್ಲೇ ಕೂತಿರ್ತಾರೆ. ಆದ್ರೆ ಒಂಥರ ತುಂಬಾನೇ ಸ್ಟ್ರೆಸ್ ಆಗಿ ಫೀಲ್ ಆಗ್ತಾ ಇರುತ್ತೆ. ಇವಾಗ ಹಂಗೆ ನೆಕ್ಸ್ಟ್ ಬೆಳಗ್ಗೆ ತೋರಿಸ್ತಾರೆ. ಲಿಯೂನ್ ಬಂದು ಸ್ಕೂಲ್ಗೆ ರೆಡಿ ಆಗಿ ಹಂಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹಿಂದ್ಗಡೆನೆ ಹಾನ್ ಬರ್ತಾನೆ. ಅವ್ನ್ ಖುಷಿಯಾಗಿ ಮಾತಾಡ್ದವನು, ಇವತ್ತು ಈವ್ನಿಂಗ್ ಫ್ರೀ ಅಲ್ವಾ, ಒಂದ್ ಮೂವಿಗೆ ಹೋಗೋಣ ಅಂತ ಹೇಳಿ ಕೇಳಿದಾಗ ಇವರಿಬ್ರು ಮಾತಾಡ್ಕೊಳ್ತಾ ಇರೋದನ್ನ ಗಾಂಗ್ ಬಂದು ದೂರದಿಂದ ನೋಡ್ಬಿಟ್ಟ. ಐ ಸೂಪರ್, ಮೂವಿಗ ನಾನು ಬರ್ತೀನಿ, 3 ಜನ ಹ್ಯಾಪಿಯಾಗಿ ಹೋಗಿ ನೋಡೋಣ ಅನ್ನೋ ತರ ಹೇಳ್ತಾನೆ. ಅಷ್ಟೇ ಹಾನ್ಗೆ ಟೆನ್ಷನ್ ಆಗುತ್ತೆ ಗಾಂಗ್ ನ ನೋಡಿದ್ರೇನೆ. ಇವ್ರ ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಒಂದು 2 ವೀಲರ್ ಲಿಯೂನ್ ಡಿಕ್ಕಿ ಹೊಡೆಯೋ ತರ ಬಂದ್ಬಿಡುತ್ತೆ. ಗಾಂಗ್ ಕಾಪಾಡ್ಬೇಕು ಅಂತ ಟ್ರೈ ಮಾಡ್ತಾನೆ, ಆದ್ರೆ ಟಕ್ಕಂತ ಹಾನು ಲಿಯೂನ್ ಹಿಡ್ಕೊಂಡು ಎಳೆದ್ಬಿಟ್ಟ. ಈಗ ಲಿಯೂನ್ ಮತ್ತೆ ಹಾನ್ ಇಬ್ರು ಪಕ್ಕದಲ್ಲಿ ಇರೋದ್ರಿಂದ ಗಾಂಗು ಒಂದ್ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಒಂದ್ ಸಲಿಟಾಗಿ ಅಲ್ಲಿಂದ ಹೊರಟೋಗ್ತಾನೆ. ಈಗ ಸ್ಕೂಲಲ್ಲೂ ಅಷ್ಟೇ ಲಂಚ್ ಬ್ರೇಕ್ ಟೈಮ್ ಅಲ್ಲಿ ಲಿಯೂನ್ ಅವ್ರು ಊಟ ಮಾಡ್ತಾ ಇರೋ ಟೇಬಲ್ ಅಲ್ಲೇ ಖಾಲಿ ಇರುತ್ತೆ. ಗಾಂಗ್ ತುಂಬಾ ಸಂತೋಷವಾಗಿ ಊಟ ತಗೊಂಡು ಲಿಯೂನ್ ಆಪೋಸಿಟ್ ಅಲ್ಲಿ ಕುತ್ಕೋಬೇಕು ಅಂತ ನೋಡ್ತಾನೆ. ಆದ್ರೆ ಹಾನ್ ಟಕ್ಕದ ಟೇಬಲ್ ಹತ್ರ ಹೋಗ್ಬಿಟ್ಟು ಆ ಚೇರ್ನ ಹೇಳ್ಕೊಂಡು ಅವ್ನ್ ಕುತ್ಕೊಂಡ್ಬಿಡ್ತಾನೆ. ಬೇರೆ ವಿಧಿ ಇಲ್ದೆ ಗಾಂಗ್ ಸೊ ಪಕ್ಕದಲ್ಲಿ ಕುತ್ಕೊಳ್ಳೋ ತರ ಆಗೋಯ್ತು. ಆತರ ಊಟ ಮಾಡ್ತಾ ಇರ್ಬೇಕಾದ್ರೆ ಲಿಯೂನ್ ಕೇಳ್ತಾಳೆ, ಸಾಂಗ್ಜಾ ಯಾವಾಗ ನೀನ್ ಆಡಿಷನ್ ಬಗ್ಗೆ ಮಾತಾಡ್ತಾ ಇದ್ದ ಅಲ್ವಾ ಅಂದಾಗ ಗಾಂಗ್ಸೋ ಹೇಳ್ತಾಳೆ, ಏನಿಲ್ಲ ಲಿಯೂನ್, ನಮ್ಮ ಅಂಕಲ್ ಸ್ವಲ್ಪ ಬಿಸಿ ಇದಾರೆ, ಅವರು ಫ್ರೀ ಆದಾಗ ಆಡಿಷನ್ ಗೆ ಡೇಟ್ ಕೊಡ್ತಾರಂತೆ ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಅವ್ರವ್ರ ಕ್ಲಾಸ್ಗೆ ಹೋದ್ರು. ಆದ್ರೆ ಇಲ್ಲಿ ಲೈಬ್ರರಿಯಲ್ಲಿ ಗಾಂಗ್ಸೋ ಬಂದು ಅವ್ರ ಅಂಕಲ್ ಹತ್ರ ಕಾಲಲ್ಲಿ ಮಾತಾಡ್ತಾ ಇರ್ತಾಳೆ, ನೀವು ಸಾಂಗ್ಜಾಗ್ ಏನು ಆಪರ್ಚುನಿಟಿ ಎಲ್ಲ ಕೊಡ್ಬೇಕಾಗಿಲ್ಲ, ಸುಮ್ನೆ ನಾಮಕ ವ್ಯವಸ್ಥೆ ಅಂತ ಒಂದು ಆಡಿಷನ್ ನ ಮಾತ್ರ ಮಾಡ್ಬಿಡಿ ಅಂತ ಹೇಳ್ತಾಳೆ. ಇದನ್ನ ಲಿಯೂನ್ ಕೇಳಿಸ್ಕೊಂಡ್ಬಿಟ್ಲು. ಈ ಗಾಂಗ್ಸೋಗೂ ಗೊತ್ತಾಯ್ತು ಪಕ್ಕದಲ್ಲಿ ಲಿಯೂನ್ ಇದ್ದಾಳೆ ಅಂತ. ಟಕ್ಕಂತ ಕಾಲ್ ನ ಕಟ್ ಮಾಡ್ಬಿಟ್ಟು ಬಂದು ಹೇಳ್ತಾಳೆ, ಲಿಯೂನ್ ಈಗ ತಾನೇ ನಾನ್ ಜಸ್ಟ್ ನಮ್ಮ ಅಂಕಲ್ ಹತ್ರ ಮಾತಾಡದೆ, ಆದಷ್ಟು ಬೇಗ ಆಡಿಷನ್ ಗೆ ಡೇಟ್ ಕೊಡ್ತಾರೆ ಅಂತ ಹೇಳ್ತಾರೆ. ಬಟ್ ಲಿಯೂನ್ಗೆ ಗೊತ್ತಾಯ್ತಲ್ವಾ, ನಿನ್ನಿಂದ ಸಾಂಗ್ಜಾಗ್ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾಯ್ತು, ನಿಮ್ಮನ್ನ ಸುಮ್ನೆ ಬಿಡಲ್ಲ ಅಂತ. ಇತರ ಇವ್ರು ಮಾತಾಡ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಹಾನ್ ಬಂದ್ಬಿಡ್ತಾನೆ. ಬೇಕಂತಾನೆ ಇವಳು ಹಾನ್ ನೋಡೋ ತರಾನೆ, ಹಾನ್ ಕೇಳಿಸ್ಕೊಳ್ಳೋ ತರಾನೆ, ನೀನ್ ಎಷ್ಟೇ ಗೋಯುನಾಗಿದ್ರೆ ಕೂಡ ನೀನ್ ಅವಾಗವಾಗ ಲಿಯೂನ್ ತರ ಮಾತಾಡ್ತೀಯ ಅಂತ ಹೇಳ್ಬಿಟ್ಟು ಹಾಯ್ ಹಾನ್ ಅಂತ ಹೇಳ್ತಾಳೆ. ಅಷ್ಟೇ ಲಿಯೂನ್ಗೆ ಒಂಥರ ಶಾಕ್ ಆಗೋಯ್ತು. ಇಷ್ಟೊತ್ತು ನಾವು ಮಾತಾಡ್ಕೊಂಡಿದ್ದನ್ನ ಹಾನ್ ಏನಾದ್ರು ಕೇಳಿಸ್ಕೊಂಡ್ಬಿಟ್ನ ಅಂತ. ಹಾನ್ ಕೇಳಿಸ್ಕೊಂಡ ಇಲ್ವಾ ಅನ್ನೋದು ಸೆಕೆಂಡರಿ, ಬಟ್ ಲಿಯೂನ್ ಹತ್ರ ಬಂದು ಮಾತಾಡ್ಬೇಕಾದ್ರೆ ಇವನು ಕ್ಯಾಶುವಲ್ ಆಗಿ ಮಾತಾಡ್ತಾನೆ. ಏನೋ ಮತ್ತೆ ನಿನ್ಗೂ ಮತ್ತೆ ಗಾಂಗ್ಸೋಗೆ ಜಗಳನ, ಯಾವಾಗೂ ನಿಮ್ದು ಇದೇ ಆಯ್ತು, ಸರಿ ಈವ್ನಿಂಗ್ ಮೂವಿಗೆ ಹೋಗೋಣ ಅಂತ ಕ್ಯಾಶುವಲ್ ಆಗಿ ಮಾತಾಡ್ತಾನೆ. ಇವಾಗ ಹಂಗೆ ಕ್ಲಾಸ್ ಅಲ್ಲಿ ತೋರಿಸ್ತಾರೆ. ಅವಳು ಬುಕ್ಸ್ ಎಲ್ಲ ಚೆಕ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ಕ್ಲಾಸ್ ವರ್ಕ್ ಬುಕ್ ಇಲ್ಲ. ಆ ಬುಕ್ ನ ಹುಡುಕ್ಬೇಕಾದ್ರೆ ಅವಳಿಗೂ ಫ್ಲಾಶ್ ಆಗೋದು ಗಾಂಗ್ಸೋ ಹತ್ರ ಹ್ಯಾಂಡ್ ರೈಟಿಂಗ್ ಚೆಕ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಏನೋ ಹೇಳಿದ್ಲು. ಅವಳು ಹ್ಯಾಂಡ್ ರೈಟಿಂಗ್ ಬಗ್ಗೆ ಮಾತಾಡಿರ್ತಾಳಲ್ವಾ, ಸೊ ಬುಕ್ ಏನಾದ್ರು ಅವಳು ಎತ್ಕೊಂಡಿರ್ಬೋದಾ ಅಂತ ಒಂದು ಡೌಟ್ ಅಲ್ಲಿ ಕ್ಲಾಸ್ ಎಲ್ಲರ ಮುಂದೆನೂ ಜೋರಾಗಿ ಹೇಳ್ತಾಳೆ, ನನ್ ಕ್ಲಾಸ್ ವರ್ಕ್ ಕಾಣಿಸ್ತಾ ಇಲ್ಲ ಅಂತ. ಇದನ್ನ ಪಾರ್ಕ್ ಕೂಡ ಕೇಳಿಸ್ಕೊಂಡು ಹಂಗೆ ಗಾಂಗ್ಸೋ ಕಡೆ ಡೌಟ್ ಆಗಿ ನೋಡ್ತಾನೆ. ಯಾಕಂದ್ರೆ ಅವಳು ಬೇಗ ಕ್ಲಾಸ್ ಹತ್ರ ಬಂದಾಗ ಲಿಯೂನ್ ಡೆಸ್ಕ್ ಹತ್ರ ನಿಂತ್ಕೊಂಡಿದ್ದನ್ನ ಪಾರ್ಕ್ ಕೂಡ ನೋಡ್ದಲ್ವಾ, ಸೊ ಡೌಟ್ ಅಲ್ಲಿ ಗಾಂಗ್ಸೋ ಕಡೆ ನೋಡಿದಾಗ ಇದನ್ನ ಲಿಯೂನ್ ಗಮನಿಸ್ಬಿಟ್ಲು. ಲಿಯೂನ್ಗೆ ಕೂಡ ಗಾಂಗ್ಸೋ ಮೇಲೆ ತಾನೆ ಡೌಟ್ ಬರುತ್ತೆ. ಅವಳಿಗೆ ಅವಳ ಕಡೆನೆ ನೋಡ್ತಾ ಇರ್ತಾರೆ, ಬಟ್ ಅವಳೇನು ಕೇರ್ ಮಾಡದಿರೋ ತರ ಕೂತಿರ್ತಾಳೆ. ಆದ್ರೆ ಏನೋ ಸ್ವಲ್ಪ ಹೊತ್ತಲ್ಲೇ ಹೊಟ್ಟೆನೋ ಬರೋ ತರ ಆಕ್ಷನ್ ಬೇರೆ ಮಾಡ್ತಾಳೆ. ಇನ್ನೊಂದ್ ಕಡೆ ಗಾಂಗ್ಸೋ ಅವ್ರ ಅಪ್ಪನ ತೋರಿಸ್ತಾರೆ. ಅವ್ರ ಹತ್ರ ಇನ್ನೊಬ್ರು ಬಂದು ಅನಾಲಿಟಿಕ್ ರಿಪೋರ್ಟ್ ನ ಕೊಡ್ತಾರೆ. ಅಂದ್ರೆ ಹ್ಯಾಂಡ್ ರೈಟಿಂಗ್ ನ ಚೆಕ್ ಮಾಡಕ್ಕೆ ಕೊಟ್ಟಿರ್ತಾರಲ್ವಾ. ಟೋಕಿನಲ್ಲಿ ಇದ್ದಿದ್ ಲಿಯೋನ್ ಹ್ಯಾಂಡ್ ರೈಟಿಂಗ್ ಮತ್ತೆ ಈಗ ಸಿಯೋಲ್ ಸ್ಕೂಲ್ ಅಲ್ಲಿ ಇರೋ ಗಾಂಗ್ಸೋ ಹ್ಯಾಂಡ್ ರೈಟಿಂಗ್ ಒಂದೇ ತರ ಇದೆ ಅಂತ ಹೇಳಿ ರಿಪೋರ್ಟ್ ಅಲ್ಲಿ ಬಂದಿರುತ್ತೆ. ಹಂಗಾದ್ರೆ ಇಲ್ಲಿ ಇರೋದು ಲಿಯೋನ್ ಏನೋ ಅಂತ ಅವ್ರಿಗೂ ಡೌಟ್ ಬರುತ್ತೆ. ಇವಾಗ ಹಂಗೆ ಸ್ಕೂಲ್ ಅಲ್ಲಿ ನೋಡಿದ್ರೆ ಎಲ್ಲರೂ ಸ್ಪೋರ್ಟ್ಸ್ ಪೀರಿಯಡ್ ಅಲ್ವಾ, ಸ್ಪೋರ್ಟ್ಸ್ ಆಡೋದಕ್ಕೆ ಅಂತ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಅದೇ ಗಾಂಗ್ಸೋ ಮಾತ್ರ ಒಂಥರ ಡಲ್ ಆಗಿ ಹೊಟ್ಟೆ ಹಿಡ್ಕೊಂಡೇ ಓಡಾಡ್ತಾ ಇರ್ತಾಳ. ಅದನ್ನ ಒಟ್ಟು ಸಾಂಗ್ಜಾ ಕೇಳ್ತಾಳೆ,
ಯಾಕೆ ಏನಾಯ್ತು ಅಂದಾಗ ಏನಿಲ್ಲ ಕಣೆ, ಯಾಕೋ ನಂಗೆ ತುಂಬಾನೇ ಹೊಟ್ಟೆ ನೋವ್ತಿದೆ ಅಂದಾಗ, ಸರಿ ಹೊಟ್ಟೆ ನೋವಲ್ಲಿ ನೀವು PT ಪೀರಿಯಡ್ ಅಲ್ಲಿ ಬಂದು ಏನ್ ಮಾಡ್ತೀಯಾ, ನೀನು ಕ್ಲಾಸ್ ಅಲ್ಲಿ ಹೋಗ್ಬಿಟ್ಟು ರೆಸ್ಟ್ ಎತ್ಕೋ, ನಾನೆಲ್ಲ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವಳನ್ನ ಕ್ಲಾಸ್ಗೆ ಕಳ್ಸಿಕೊಡ್ತಾರೆ. ಅವಳು ಸ್ಟ್ರೇಟ್ ಆಗಿ ಕ್ಲಾಸ್ಗೆ ಹೋಗ್ತಾಳೆ. ಬಟ್ ಏನ್ ಕಿತಾಪತಿ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಇಲ್ಲಿ ಗ್ರೌಂಡ್ ಅಲ್ಲಿ ಲೀವ್ನ್ಗೆ ಸಾಂಗ್ ಸಿಕ್ಕಿದ ತಕ್ಷಣ ಲೀವ್ನ್ ಹೋಗಿ ಸಾಂಗ್ ಹತ್ರ ಹೇಳ್ತಾಳೆ, ಇಲ್ಲಿ ನೋಡು ನೀನ್ ಅವಳನ್ನ ನಂಬೇಡ, ಅವಳು ನಿನ್ಗೆ ಚೀಟ್ ಮಾಡ್ತಿದ್ದಾಳೆ ಅಂತ. ಅವಳು ಇದಕ್ಕೂ ಮುಂಚೆ ಫೋನ್ ಅಲ್ಲಿ ಮಾತಾಡಿರೋ ವಿಷಯನ ಹೇಳ್ತಾಳೆ. ಆದ್ರೆ ಸಾಂಗ್ ಬಂದು ಲೀವ್ನ್ ಮಾತನ್ನ ಸ್ವಲ್ಪನೂ ನಂಬೋ ತರ ಇಲ್ಲ. ಅವಳು ಕಂಪ್ಲೀಟ್ ಆಗಿ ಗಾಂಗ್ಸೋನೇ ನಂಬ್ತಾ ಇರೋದು. ನೀನ್ ಸುಮ್ನೆ ನನ್ನ ಹತ್ರ ಬೇಡದಿರೋ ವಿಷಯನೆಲ್ಲ ಮಾತಾಡ್ಬೇಡ ಅಂತ ಮುಖ ಕೊಡಿ ಹತ್ರ ಲೀವ್ನ್ ಹತ್ರ ಮಾತಾಡ್ಬಿಡ್ತಾಳೆ. ಅದರಿಂದ ಲೀವ್ನ್ಗೂ ಬೇಜಾರಾಗೋಯ್ತು. ಅವಳಲ್ಲಿಂದ ಹೋದ್ಮೇಲೆ ಲೀವ್ನ್ ಹತ್ರ ಬೇಜಾರಲ್ಲಿ ಕೂತಿರ್ಬೇಕಾದ್ರೆ ಯಾರೋ ಅವಳನ್ನ ಫೋಟೋ ತೆಗಿಯೋತ್ರ ಕ್ಯಾಮ್ರಾನ ಮುಂದಕ್ಕೆ ಎತ್ಕೊಂಡ್ ಬರ್ತಾರೆ. ಬೇರೆ ಯಾರು ಗಾಂಗ್ಗೆ ಆ ಫೋಟೋ ಹಿಡಿದ್ಬಿಟ್ಟು ಎತ್ಕೊಂಡ್ ತೋರಿಸ್ತಾನೆ. ನೋಡು ಈ ಫೋಟೋನಲ್ಲಿ ಯಾಕೋ ನಿನ್ ಮುಖ ತುಂಬಾ ಡಲ್ ಆಗಿದೆ, ಏನ್ ವಿಷಯ ಅಂತ ಕೇಳಿದಾಗ ಅವಳಂತಾಳೆ, ನನ್ ಬಗ್ಗೆ ಈ ವಿಚಾರ ಅಂದ್ರೆ ನಾ ಇಲ್ಲಿರೋದು ಲೀವ್ನೆ ಅಂತ ಎಲ್ಲರಿಗೂ ಗೊತ್ತಾದ್ರೆ ದಯವಿಟ್ಟು ನೀನ್ ಮತ್ತೆ ಬಂದು ನನ್ನ ಕಾಪಾಡ್ಬೇಡ ಅಂತ ಹೇಳ್ತಾಳೆ. ಗಾಂಗು ಏನು ಮಾತಾಡಲ್ಲ. ಈಗ ಕ್ಲಾಸ್ ರೂಮ್ ಅಲ್ಲಿ ನೋಡಿದ್ರೆ ಗಾಂಗ್ಸ್ ಬಂದು ಲ್ಯಾಪ್ಟಾಪ್ ನ ಓಪನ್ ಮಾಡ್ಬಿಟ್ಟು ಇಂಗ್ಲಿಷ್ ಪ್ರಾಜೆಕ್ಟ್ ನ ತೆಗಿಬೇಕು, ಟೀಚರ್ಸ್ ಕೇಳಿರ್ತಾರೆ ಅಂತ ಓಪನ್ ಮಾಡಿ ನೋಡಿದ್ರೆ ಲ್ಯಾಪ್ಟಾಪ್ ಫಾರ್ಮೆಟ್ ಆಗ್ಬಿಟ್ಟಿರುತ್ತೆ. ಅವಳದ್ ಮಾತ್ರ ಅಲ್ಲ, ಕ್ಲಾಸ್ ಅಲ್ಲಿರೋ ಎಲ್ಲಾರ್ದು ಫಾರ್ಮೆಟ್ ಆಗಿರುತ್ತೆ. ಒಬ್ಬರದಾದ್ರೆ ಏನೋ ಅವ್ರ ಲ್ಯಾಪ್ಟಾಪ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬೋದು. ಅಟ್ ಎ ಟೈಮ್ ಅಲ್ಲಿ ಎಲ್ಲಾರ್ದು ಹೆಂಗಪ್ಪ ಆಗುತ್ತೆ. ಅದ್ರಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಒಂದು ಹುಡುಗಿ ಹೇಳ್ತಾಳೆ, ನಾವೆಲ್ಲರೂ PT ಪೀರಿಯಡ್ ಅಂತ ಹೊರಗಡೆ ಹೋಗಿದ್ವಿ, ಯಾರು ನಮ್ ಜೊತೆ PT ಪೀರಿಯಡ್ ಗೆ ಬಂದಿಲ್ವೋ ಅವರೇ ಕೆಲಸನ ಮಾಡಿರ್ಬೇಕು, ಗಾಂಗ್ಸೋ ನಮ್ ಜೊತೆ ಗ್ರೌಂಡ್ ಗೆ ಬರ್ಲಿಲ್ಲ, ಹಂಗಾದ್ರೆ ಅವಳೆ ತಾನೇ ಮಾಡಿರ್ಬೇಕು ಅನ್ನೋ ತರ ಅಂದಾಗ ಸಾಂಗ್ ಸಪೋರ್ಟ್ ಮಾಡ್ತಾಳೆ. ಇಲ್ಲ, ನೀವು ಗಾಂಗ್ಸೋನ ಸುಮ್ನೆ ತಪ್ಪ ಹೇಳ್ಬೇಡಿ, ಅವಳಿಗೆ ಹೊಟ್ಟೆ ನೋವು ಜಾಸ್ತಿ ಆಗಿತ್ತು, ಅವಳು ನರ್ಸ್ ರೂಮ್ ಗೆ ಹೋಗಿದ್ಲು, ನಾನ್ ಅದನ್ನ ನೋಡ್ದೆ, ನೀವು ಸುಮ್ನೆ ಏನಕ್ಕೆ ಅವಳ ಮೇಲೆ ಚಾಡಿ ಹೇಳ್ತಿದ್ದೀರಾ ಅನ್ನೋ ತರ ಅಂದಾಗ ಗಾಂಗ್ಸೋ ಕೂಡ ಹೌದೌದು ನನಗೆ ತುಂಬಾ ಹೊಟ್ಟೆ ನೋವ್ತಾ ಇತ್ತು, ನಾನು ಆ ಟೈಮಲ್ಲಿ ಮೆಡಿಕಲ್ ರೂಮ್ ಅಲ್ಲಿ ಇದ್ದೆ ಅನ್ನೋ ತರ ಹೇಳ್ಬಿಡ್ತಾಳೆ. ಇನ್ ಈ ವಿಷಯ ಸ್ಟಾಫ್ ರೂಮ್ ಅಲ್ಲಿರೋ ಟೀಚರ್ಸ್ಗೂ ಗೊತ್ತಾಗುತ್ತೆ. ಅದೇಂಗ್ ಅಟ್ ಎ ಟೈಮ್ ಎಲ್ಲಾರ್ದು ಈ ತರ ಆಗುತ್ತೆ ನನಗ್ ಗೊತ್ತಿಲ್ಲ. ಇಂಗ್ಲಿಷ್ ಪ್ರಾಜೆಕ್ಟ್ ನೀವು ಸಬ್ಮಿಟ್ ಮಾಡ್ಬೇಕಂತಾನೆ ಈ ತರ ಮಾಡ್ತಿದ್ದೀರೇನೋ, ಎಲ್ಲರಿಗೂ ಮಾರ್ಕ್ಸ್ ನಾನು ಕಡಿಮೆ ಮಾಡ್ತೀನಿ ಅಂತ ಹೇಳಿದಾಗ ಕಿಮ್ಮನ ಸರ್ ಬಂದು ಸಪೋರ್ಟ್ ಮಾಡ್ತಾರೆ. ಮೇಡಮ್, ಸ್ಟೂಡೆಂಟ್ಸ್ ಮಾರ್ಕ್ಸ್ ಮೇಡಮ್, ಒಬ್ರು ಮಾಡಿದ ತಪ್ಪಿಗೆ ಏನಕ್ಕೆ ಎಲ್ಲರಿಗೂ ಕಡಿಮೆ ಮಾಡ್ತೀರಾ, ಒಂದ್ ಸ್ವಲ್ಪ ಟೈಮ್ ಕೊಡಬಾರ್ದ ಅಂದಾಗ ಅವ್ರು ಕೂಡ ಸರಿ ಆಯ್ತು, ಒನ್ ಡೇ ಟೈಮ್ ಕೊಡ್ತೀನಿ, ನನಗೆ ಇಂಗ್ಲಿಷ್ ಪ್ರಾಜೆಕ್ಟ್ ನ ನೀವು ಬೇಗ ಸಬ್ಮಿಟ್ ಮಾಡ್ಬೇಕು ಅಂತ ಹೇಳ್ಬಿಟ್ರು. ಈಗ ಇನ್ನೊಂದ್ ಕಡೆ ಹಾನ್ ನ ತೋರಿಸ್ತಾರೆ. ಅವನು ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ತುಂಬಾನೇ ಕೋಪದಲ್ಲೋ ಇಲ್ಲ ಯೋಚನೆನಲ್ಲಿ ಮಾಡ್ತಿದ್ದಾನೇನೋ, ತುಂಬಾ ಫೋರ್ಸ್ ಆಗಿ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಲೀವ್ನ್ ಮೇಲೆ ಅವನಿಗೆ ಡೌಟ್ ಬಂದಿದೆ, ಯಾಕೆ ಗೋಯಿನ್ ಒಂಥರ ವಿಚಿತ್ರವಾಗಿ ನಡ್ಕೊಂತಾ ಇದ್ದಾಳೆ ಅಂತ. ಅದ್ರಲ್ಲೂ ಅವತ್ತವಳು ಹೇಳಿರೋ ವಿಷಯ ಆಗಿರ್ಬೋದು, ಇವತ್ತು ಗಾಂಗ್ಸೋ ಮತ್ತೆ ಲೀವ್ನ್ ಇಬ್ರು ಮಾತಾಡ್ಕೊಳ್ತಾ ಇರೋ ವಿಷಯ ಆಗಿರ್ಬೋದು, ಏನೋ ಅವ್ರಿಗೊಂಥರ ಡಿಸ್ಟರ್ಬ್ಡ್ ಆಗಿರುತ್ತೆ. ಇನ್ನೊಂದ್ ಕಡೆ ಗಾಂಗ್ ನ ತೋರಿಸ್ತಾರೆ. ಅವ್ರ ಮನೇಲಿ ಇವತ್ತು ಟೇಬಲ್ ಮೇಲೆ ವೆರೈಟಿ ಆದ ಫುಡ್ಸ್ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಇದನ್ನ ನೋಡ್ಬಿಟ್ಟು ಗಾಂಗ್ ಕೇಳ್ತಾನೆ, ಏನ್ ಅಜ್ಜಮ್ಮ ಇವತ್ತು ಇಷ್ಟೊಂದು ವೆರೈಟಿ ಆದ ಡಿಫ್ರೆಂಟ್ ಐಟಮ್ಸ್, ಯಾರಾದ್ರೂ ಹೊಸಬ್ರು ಬರ್ತಿದಾರ ಮನೆಗೆ ಅಂತ ಕೇಳಿದಾಗ ಅವ್ರ ಅಪ್ಪ ಬಂದು ಹೇಳ್ತಾರೆ, ಹೌದು ತುಂಬಾನೇ ಮುಖ್ಯವಾದವ್ರೊಬ್ರು ಬರ್ತಿದ್ದಾರೆ, ನೀನ್ ಯಾವ್ದೇ ಕಾರಣಕ್ಕೂ ಹೊರಗಡೆ ಮಾತ್ರ ಬಂದ್ಬಿಡ್ಬೇಡ ಅಂತ ಗಾಂಗ್ಗೆ ಒಂಥರ ಮುಖ ಕುಡಿಯೋ ತರ ಹೇಳ್ಬಿಟ್ರು. ಇನ್ನೊಂದ್ ಕಡೆ ಮಾಲ್ ಅಲ್ಲಿ ವೇಟ್ ಮಾಡ್ತಾ ಇರ್ತಾಳೆ ಲಿಯೋನು ಹಾನ್ಗೋಸ್ಕರ. ಹಾನ್ ಹೇಳಿದ್ದಲ್ವಾ ಮೂವಿಗೆ ಹೋಗೋಣ ಅಂತ, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಿದ್ದು. ಸ್ವಲ್ಪ ತಲೆ ಹಾನ್ ಕೂಡ ಬರ್ತಾನೆ. ಇಬ್ರು ಮೂವಿ ಥಿಯೇಟರ್ ಕುತ್ಕೊಂಡು ಮೂವಿ ನೋಡ್ತಾ ಇದಾರೆ. ಬಟ್ ಹಾನ್ಗೆ ಗಮನ ಎಲ್ಲ ಲಿಯೋನ್ ಮೇಲೆನೆ ಇರುತ್ತೆ. ನಿಜವಾಗ್ಲೂ ಇಲ್ಲಿ ಇರೋದು ಗೋಯುನೇನೋ ಅಂತ. ಆ ಮೂವಿನೆಲ್ಲ ಮುಗಿಸ್ಕೊಂಡು ಹಂಗೆ ಹೊರಗಡೆ ಲೈಟ್ ಆಗಿ ಶಾಪಿಂಗ್ ಎಲ್ಲ ಬಂದಿರ್ತಾರೆ. ಅವಾಗೂ ಅಷ್ಟೇ ಹಾನ್ಗೆ ಇದಕ್ಕೂ ಮುಂಚೆ ಗೋಯಿನ್ ಜೊತೆ ಅಷ್ಟು ಕ್ಲೋಸ್ ಆಗಿರೋ ತರ ಇವಳ ಜೊತೆ ಮೂವ್ ಆಗಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅವನಲ್ಲೇ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರತ್ತಲ್ಲ, ಇದು ಯಾರೋ ಸ್ಟ್ರೇಂಜರ್ ಜೊತೆ ಇರೋ ತರ ಅವ್ನಿಗೆ ಫೀಲ್ ಆಗ್ತಾ ಇರುತ್ತೆ. ಆತರ ಮಾಲ್ ಅಲ್ಲಿ ಶಾಪಿಂಗ್ ಮಾಡ್ಬೇಕಾದ್ರೆ ಒಂದ್ ಅಂಗಡಿಗೆ ಕರ್ಕೊಂಡು ಹೋಗಿ ತುಂಬಾ ಕ್ಯೂಟ್ ಆಗಿರೋ ಒಂದು ಟೆಡಿ ಬೇರ್ ನ ಗಿಫ್ಟ್ ಆಗಿ ಮಾಡ್ತಾನೆ, ತಗೋ ಅಂತ ಹೇಳ್ತಾನೆ. ಅವಳದನ್ನ ನೋಡಿ ತುಂಬಾನೇ ಹಗ್ ಮಾಡ್ಕೊಂಡು ತುಂಬಾ ಕ್ಯೂಟ್ ಆಗಿ ಅದನ್ನ ಮುದ್ದಾಡ್ತಾ ಇರ್ತಾಳೆ. ಇದನ್ನ ನೋಡಿ ಹಾನ್ಗೆ ಇನ್ನಷ್ಟು ಡೌಟ್ ಬರುತ್ತೆ. ಯಾಕಂದ್ರೆ ಗೋಯುನ್ಗೆ ಈ ಟೆಡಿ ಬೇರ್ದು ಫರ್ ಇರತ್ತಲ್ಲ ಬಟ್ಟೆ, ಅದ್ರದ್ದು ಅಲರ್ಜಿ ಇರುತ್ತೆ. ಅವಳಿಗೆ ಟೆಡಿ ಬೇರ್ಸ್ ನೋಡಿದ್ರೇನೆ ಆಗಲ್ಲ. ಬಟ್ ಇವ್ಳು ನೋಡಿದ್ರೆ ಇದನ್ನ ಎತ್ಕೊಂಡು ಅಷ್ಟೊಂದು ಮುದ್ ಮಾಡ್ತಿದ್ದಾಳಲ್ಲ ಅಂತ ಹಾನ್ಗೆ ಡೌಟ್ ಬರುತ್ತೆ. ಡೌಟ್ ಅನ್ನೋದಕ್ಕಿಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರನೇ ಈ ತರ ಕರ್ಕೊಂಡ್ಬಂದು ಟೆಡಿ ಬೇರ್ ನ ಕೊಡ್ಸಿದಾನೆ ಅಂತ ಹೇಳ್ಬೇಕು. ಇನ್ನೊಂದ್ ಕಡೆ ಗಾಂಗ್ ನ ತೋರಿಸ್ತಾರೆ. ಅವರಪ್ಪ ಆಲ್ರೆಡಿ ಹೇಳಿದ್ರಲ್ವಾ ಇಂಪಾರ್ಟೆಂಟ್ ಗೆಸ್ಟ್ ಬರ್ತಿದಾರೆ, ನೀನ್ ಹೊರಗಡೆ ಬರ್ಬೇಡ ಅಂತ. ಸೊ ರೂಮ್ ಅಲ್ಲೇ ಬೋರಿಂಗ್ ಆಗಿ ಕೂತ್ಕೊಂಡು ಫೋನ್ ನ ನೋಡ್ತಾ ಇರ್ತಾನೆ. ಅದ್ರಲ್ಲಿ ಬೆಳಗ್ಗೆ ಒಂದು ಫೋಟೋ ತೆಗ್ದಿದ್ದಲ್ವಾ ಅವ್ಳು ಡಲ್ ಆಗಿರೋದು, ಆ ಫೋಟೋನ ನೋಡಿ ತುಂಬಾ ಫೀಲ್ ಮಾಡಿ ಅವಳ ಹತ್ರ ಮಾತಾಡೋಣ ಅಂತ ಕಾಲ್ ಮಾಡ್ತಾನೆ. ಆದ್ರೆ ಅವಳಿಗೆ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ. ಇನ್ನೊಂದ್ ಕಡೆ ನೋಡಿದ್ರೆ ಇವರು ಜಾಲಿಯಾಗಿ ಮೂವಿ ನೋಡ್ಕೊಂಡು ಶಾಪಿಂಗ್ ಎಲ್ಲ ಮಾಡ್ಕೊಂಡು ರಿಟರ್ನ್ ಬರ್ತಾ ಇರ್ತಾರೆ. ಆ ಟೈಮಲ್ಲಿ ಗಾಂಗ್ ಎದುರುಗಡೆ ಬರ್ತಾನೆ. ಗಾಂಗ್ ನ ನೋಡಿದ ತಕ್ಷಣ ಲಿಯೋನ್ಗೆ ಶಾಕು. ಇಷ್ಟೊತ್ತಲ್ಲಿ ನೀನೇನ್ ಇಲ್ಲಿ ಮಾಡ್ತಾ ಇದೀಯಾ ಅಂತ. ಗಾಂಗ್ ಡೈರೆಕ್ಟ್ ಆಗಿ ಹೇಳ್ತಾನೆ, ನೀನ ನೋಡೋಣ ಅಂತಾನೆ ಬಂದೆ, ನೀನ್ ಇರ್ಲಿಲ್ಲ ಅದಕ್ಕೆ ವೇಟ್ ಮಾಡ್ತಿದ್ದೆ ಅಂತ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೇನೆ ಲಿಯೋನ್ ಹೋಗ್ಬೇಕಾಗಿರೋ ಬಸ್ ಅಲ್ಲಿಗೆ ಬಂದ್ಬಿಡ್ತು. ಓಕೆ ನಾನು ಇನ್ನ ಆಮೇಲೆ ಮೀಟ್ ಮಾಡ್ತೀನಿ ಗಾಂಗ್, ನಾಳೆ ಸ್ಕೂಲಲ್ಲಿ ಬೈ ಬೈ ಅಂತ ಹೇಳ್ಬಿಟ್ಟು ಅವಳಲ್ಲಿಂದ ಹೊರಟೋಗ್ತಾಳೆ. ಆಮೇಲೆ ಹಾನ್ ಕೇಳ್ತಾನೆ, ಯಾವಾಗ ನಿನ್ಗೆ ಗೋಯಿನ್ ಮೇಲೆ ಇಂಟ್ರೆಸ್ಟ್ ಬಂತು ಅಂತ ಕೇಳಿದಾಗ ಗಾಂಗ್ ಹೇಳ್ತಾನೆ, ಇದಕ್ಕೂ ಮುಂಚೆ ಇದ್ದಿದ್ದು ಗೋಯಿನ್ ಬಗ್ಗೆ ನನ್ಗೆ ಗೊತ್ತಿಲ್ಲ, ಅವಳ ಬಗ್ಗೆ ನನ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ಆದ್ರೆ ಇವಾಗಿರೋ ಹೊಸ ಗೋಯಿನ್ ಮೇಲೆ ನನಗೆ ಇಂಟ್ರೆಸ್ಟ್ ಇದೆ ಅನ್ನೋ ಹೇಳಿದ ತಕ್ಷಣ ಹಾನ್ಗೆ ಟೆನ್ಷನ್ ಆಗ್ಬಿಡತ್ತೆ. ಯಾಕಂದ್ರೆ ಹಾನ್ಗೆ ಇವಾಗವರೆಗೂ ಒಂದು ಕನ್ಕ್ಲೂಷನ್ ಬರ್ಲೇ ಇಲ್ಲ, ಅವನು ಇಲ್ಲಿರೋದು ಯಾರು ನಿಜವಾಗ್ಲೂ ಗೋಯುನೇನಾ ಅಂತ. ಇವಾಗ ಇವನ್ ಬೇರೆ ಹೊಸ ಗೋಯುನು ಹಳೆ ಗೋಯುನು ಅಂತ ಹೇಳ್ತಿದ್ರೆ ಟೆನ್ಷನ್ ಆಗುತ್ತಾ ಇಲ್ವಾ? ಅಷ್ಟೇ ಗಾಂಗ್ ನ ಇಟ್ಕೊಂಡು ಸೈಡ್ ತಳ್ಬಿಟ್ಟು ಏನೋ ನಡೀತದೆ ಇಲ್ಲಿ, ಹೊಸ ಗೋಯುನು ಹಳೆ ಗೋಯುನು ಅಂತ ಏನ್ ಹೇಳ್ತಾ ಇದೆಯಾ, ನನಗೆ ಡೀಟೇಲ್ಡ್ ಆಗಿ ಹೇಳು, ನಿನ್ಗೇನೋ ವಿಷಯ ಗೊತ್ತಿದೆ ಅಂತಂದಾಗ ಗಾಂಗ್ ಹೇಳ್ತಾನೆ, ಅಯ್ಯೋ ನಾನೊಬ್ಬ ಮೆಂಟಲ್, ನಾನ್ ಮಾತಲ್ಲ ನೀನೇನ ಕಿವಿಗೆ ಹಾಕೊಳ್ತೀಯ ಬಿಡು ಅಂತ ಹೇಳಿ ಅವ್ನ ಅಲ್ಲಿಂದ ಹೊರಟೋದ. ಹಾನ್ಗೆ ಟೆನ್ಷನ್ ಆಗ್ತಾ ಇರುತ್ತೆ. ಅದ್ರಲ್ಲೂ ಗಾಂಗ್ ಒಂದ್ ಮಾತು ಹೇಳಿರ್ತಾನೆ, ಇವಾಗಿರೋ ಇವನ್ಗೆ ನಿನ್ನ ಅವಶ್ಯಕತೆ ಇಲ್ಲ ನನ್ನ ಅವಶ್ಯಕತೆ ಜಾಸ್ತಿ ಇದೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಬೆಳಗ್ಗೆ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಆ ಕಿಮ್ಮನೋ ಸರ್ ಬಂದ್ಬಿಟ್ಟು CCTV ಫುಟೇಜ್ ನ ಚೆಕ್ ಮಾಡ್ತಾ ಇರ್ತಾರೆ. ಕ್ಲಾಸ್ ರೂಮ್ ಹೊರಗಡೆ ಇರೋದು PT ಟೈಮ್ ಅಂತ ಹೇಳಿ ಎಲ್ಲಾ ಮಕ್ಕಳು ಗ್ರೌಂಡ್ ಹತ್ರ ಹೋದಾಗ ಯಾರ್ ಕ್ಲಾಸ್ ರೂಮ್ ಹತ್ರ ಬಂದಿದ್ರು, ಏನ್ ನಡೀತು, ಹೆಂಗೆಲ್ಲಾರ ಲ್ಯಾಪ್ಟಾಪ್ನು
ಫಾರ್ಮೆಟ್ ಆಯ್ತು ಅಂತ ಚೆಕ್ ಮಾಡೋದಕ್ಕೋಸ್ಕರ. ಅದ್ರಲ್ಲಿ ಎಲ್ಲಾ ಮಕ್ಕಳು ಪಿಟಿ ಟೈಮ್ ಅಂತ ಹೇಳಿ ಹೊರಗಡೆ ಹೋದಾಗ ಲಾಸ್ಟ್ ಅಲ್ಲಿ ಕ್ಲಾಸ್ ಲೀಡರ್ ಪಾರ್ಕ್ ಹೋಗಿರೋದು. ಅವ್ನು ಹೋದ್ಮೇಲೆ ಒಂದ್ ಸ್ವಲ್ಪ ಹೊತ್ತಿಗೆ ಗಾಂಗ್ಸೋ ಬಂದು ಆ ಕಡೆ ಬಂದಿರ್ತಾಳೆ, ಅಂದ್ರೆ ಕ್ಲಾಸ್ ರೂಮ್ ಗೆ ಬಂದಿದ್ದಾಳೆ. ಯಾರು ಇಲ್ದೇ ಇರುವಾಗ ಅವಳೇನಕ್ಕ ಅಲ್ಲಿ ಬಂದ್ಲು ಅಂತ ಕಿಮ್ಮನ ಸರ್ಗೆ ಡೌಟ್ ಬಂತು. ಅವಳನ್ನ ಕರೆದು ವಿಚಾರಣೆ ಮಾಡಿದಾಗ ಇವರ ಕೇಳ್ತಾರೆ, ನಿನಗೆ ಹೊಟ್ಟೆ ನೋವ್ತಾ ಇತ್ತು, ನೀನು ಮೆಡಿಕಲ್ ರೂಮ್ ಅಲ್ಲಿ ಇದೀನಿ ಅಂತ ತಾನೇ ಹೇಳ್ದೆ ಪಿಟಿ ಅವರ್ಸ್ ಅಲ್ಲಿ, ಮತ್ತೇನಕ್ಕೆ ನೀನ್ ಕ್ಲಾಸ್ ರೂಮ್ ಹತ್ರ ಬಂದೆ, ನೀನ್ ಬಂದು ಅಲ್ಲೇನ್ ಮಾಡ್ದೆ ಅನ್ನೋ ತರ ಕೇಳಿದಾಗ ಇವಳಂತಾಳೆ, ಸರ್ ನಿಜವಾಗ್ಲೂ ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಸರ್, ನನ್ಗೆ ಹೊಟ್ಟೆ ನೋವು ಇದ್ದಿದ್ದು ನಿಜ, ನನ್ ಮೆಡಿಕಲ್ ರೂಮ್ ಗೆ ಹೋದೆ, ಅಲ್ಲಿ ಬೆಡ್ ಯಾವ್ದು ಖಾಲಿ ಇಲ್ಲ ಅಂತ ಹೇಳಿದ್ರು, ಮೆಡಿಸನ್ ತಗೊಂಡು ನಾನು ಸ್ಟ್ರೇಟ್ ಆಗಿ ಕ್ಲಾಸ್ ರೂಮ್ ಗೆ ಬಂದ್ಬಿಟ್ಟೆ ಸರ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಕಿಮ್ಮನ ಸರ್ಗೆ ಡೌಟ್ ಬಂದ್ರು ಅಪ್ಪ ಏನು ಕೇಳಲ್ಲ, ಸರಿ ಆಯ್ತು ಹೋಗು ಅಂತ ಹೇಳಿ ಕಳಿಸ್ಬಿಟ್ರು. ಇಲ್ಲಿ ಕ್ಲಾಸ್ ರೂಮ್ ಅಲ್ಲಿ ನೋಡಿದ್ರೆ ಎಲ್ಲ ಮಕ್ಕಳು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಪಿಟಿ ಟೈಮ್ ಅಲ್ಲಿ ನಾವೆಲ್ಲರೂ ಗ್ರೌಂಡ್ ಅಲ್ಲಿ ಇರ್ಬೇಕಾದ್ರೆ ಗಾಂಗ್ಸೋ ಮಾತ್ರನೇ ಕ್ಲಾಸ್ ರೂಮ್ ಅಲ್ಲಿ ಇದ್ದಿದ್ದು. ಸೊ ಅವಳೇ ಬಂದು ಏನೋ ಈ ತರ ಫಾರ್ಮೆಟ್ ಮಾಡ್ಬಿಟ್ಲೇನೋ ಅಂತ ಎಲ್ಲರೂ ಅವಳ ಮೇಲೆ ಡೌಟ್ ಪಡ್ತಾ ಇರ್ತಾರೆ, ಅವಳ ಬಗ್ಗೆನೆ ಮಾತಾಡ್ತಾ ಇರ್ತಾರೆ. ಎಷ್ಟೇ ಸಾಂಗ್ಸ್ ಹೇಳಿದ್ರೆ ಕೂಡ ಅವ್ರ ಕಿವಿಗೆ ಹಾಕೊಳ್ಳೋ ತರ ಇಲ್ಲ. ಆ ಟೈಮಲ್ಲಿ ಪಾರ್ಕ್ ಹೇಳ್ತಾನೆ, ಹೌದು ನನ್ಗೂ ಯಾಕೋ ಗಾಂಗ್ಸೋ ಮೇಲೆನೆ ಡೌಟ್ ಬರ್ತಾ ಇದೆ, ಯಾಕಂದ್ರೆ ಅವತ್ತು ನಾನು ಬೆಳಗ್ಗೆ ಕ್ಲಾಸ್ಗೆ ಬಂದಾಗ ಅವಳು ಬಂದು ಲಿಯೋನ್ ಟೇಬಲ್ ಹತ್ರ ನಿಂತ್ಕೊಂಡು ಲಿಯೋನ್ ಬುಕ್ ಏನೋ ನೋಡ್ತಾ ಇದ್ಲು. ಅದಾದ್ಮೇಲೆ ಲಿಯೋನ್ ಕೂಡ ನನ್ ಬುಕ್ ಮಿಸ್ಸಿಂಗ್ ಅಂತ ಹೇಳ್ತಾ ಇದ್ಲು. ಸೊ ನನ್ಗೆ ಯಾಕೋ ಗಾಂಗ್ಸೋ ಮೇಲೆನೆ ಡೌಟ್ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಆಲ್ರೆಡಿ ಕ್ಲಾಸ್ ಅಲ್ಲಿ ಇರೋರಿಗೆ ಡೌಟ್ ಇತ್ತಲ್ವಾ, ಅದ್ರಲ್ಲಿ ಇಬ್ರು ಹುಡುಗಿರು ಹೋಗಿ ಗಾಂಗ್ಸೋದು ಬ್ಯಾಗ್ ನೆಲ್ಲ ಚೆಕ್ ಮಾಡಿ ನೋಡ್ತಾರೆ. ನೋಡಿದ್ರೆ ಗಾಂಗ್ಸೋ ಬ್ಯಾಗ್ ಅಲ್ಲಿ ಒಂದು ಬುಕ್ ಇರೋದು. ಸೊ ಇವ್ರಿಗೆ ಕನ್ಫರ್ಮ್ ಆಗೋಯ್ತು ನಮ್ಮೆಲ್ಲರ ಲ್ಯಾಪ್ಟಾಪ್ ನ ಕೂಡ ಅವಳೆ ಫಾರ್ಮೆಟ್ ಮಾಡಿದ್ದು ಅಂತ. ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತಿಗೆನೆ ಗಾಂಗೋ ಮತ್ತೆ ಲಿಯೋನ್ ಇಬ್ರು ಕ್ಲಾಸ್ ಒಳಗಡೆ ಬರೋದು. ಅವ್ರ ಹತ್ರ ಕ್ಲಾಸ್ ಒಳಗಡೆ ಬಂದಿದ ತಕ್ಷಣ ಗಾಂಗ್ಸೋಗ್ ಏನಾಯ್ತು ಅಂತ ಗೊತ್ತಿಲ್ಲ, ಅವ್ರು ನಂಗೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಈಗ ನೆಕ್ಸ್ಟ್ ಸೀನ್ ಅಲ್ಲೇ ಕಿಮ್ಮನ ಸರ್ ಪಾರ್ಕ್ ನ ಕರೆದು ವಿಚಾರಣೆ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವತ್ತು ಎಲ್ಲಾ ಮಕ್ಕಳು ಪಿಟಿ ಪೀರಿಯಡ್ ಗೆ ಅಂತ ಹೊರಗಡೆ ಹೋದಾಗ ಪಾರ್ಕ್ ಬಂದು ಸ್ವಲ್ಪ ಲೇಟ್ ಆಗಿ ಹೋಗಿರ್ತಾನಲ್ವಾ, ಸೊ ಏನ್ ವಿಷಯ ಏನು ಅಂತ ಕೇಳೋದಕ್ಕೋಸ್ಕರ ಕರೆದಿರೋದು. ಪಾರ್ಕ್ ಹೇಳ್ತಾನೆ, ಸರ್ ಏನಿಲ್ಲ ಸರ್, ಪ್ಲೇ ಗ್ರೌಂಡ್ ಅಲ್ಲಿ ಕೆಲವೊಂದು ಇಕ್ವಿಪ್ಮೆಂಟ್ಸ್ ಬೇಕಾಗಿತ್ತಲ್ವಾ, ಸೊ ಅದನ್ನ ತಗೊಂಡೋಗೋಣ ಅಂತ ನಾನು ಕ್ಲಾಸ್ ರೂಮ್ ಇಂದ ಲೇಟ್ ಆಗೋದೆ ಅಂತ ಹೇಳ್ತಾನೆ. ಎಷ್ಟ್ ನಿಮಿಷ ಲೇಟ್ ಆಗೋದೆ ಅಂತ ಕೇಳಿದ್ರೆ 10 ನಿಮಿಷ ಅಂತ ಹೇಳ್ತಾನೆ. ಯಾಕಂದ್ರೆ ಸಿಸಿಟಿವಿ ಕ್ಯಾಮ್ರಾನಲ್ಲಿ ಕಿಮ್ಮನ ಸರ್ ಕ್ಲಿಯರ್ ಆಗಿ ನೋಡಿರ್ತಾರಲ್ವಾ ಒಂದ್ ಸ್ವಲ್ಪ ಲೇಟ್ ಆಗಿ ಹೋಗಿದ್ದು, ಅದಕ್ಕೋಸ್ಕರ ಟೈಮಿಂಗ್ ಸಮೇತ ಅವ್ನ ಕೇಳ್ತಾ ಇರೋದು. ಇನ್ನೊಂದ್ ಕಡೆ ಗಾಂಗ್ಸೋನ ಮೀಟ್ ಮಾಡೋದಕ್ಕೆ ಲಿಯೋನೇ ಹೋಗಿರ್ತಾಳೆ. ಲಿಯೋನ್ ಹೇಳ್ತಾಳೆ, ಟೋಕಿನಲ್ಲಿ ಇರ್ಬೇಕಾದ್ರೆ ನನ್ ತಂಗಿ ನೀನ್ ಎಷ್ಟು ಚಿತ್ರ ಹಿಂಸೆ ಕೊಟ್ಟೆ ಅಲ್ವಾ, ಅವಳು ಮಾಡ್ದಿರೋ ತಪ್ಪಿಗೆ ಅವಳಿಗೆ ಎಷ್ಟೆಲ್ಲ ಹಿಂಸೆ ಕೊಟ್ರಲ್ಲ, ಇವಾಗ ಅದೆಲ್ಲ ನಿನಗೆ ತಿರುಗ್ ಬರ್ತಿದೆ, ಯಾವ ತರ ಫೀಲ್ ಆಗ್ತಿದೆ ಅಂತ ಕೇಳಿದಾಗ ಗಾಂಗ್ಸೋ ಹೇಳ್ತಾಳೆ, ನಿಜವಾಗ್ಲೂ ನಾನ್ ಯಾರ ಲ್ಯಾಪ್ಟಾಪ್ ನ ಕೂಡ ಫಾರ್ಮೆಟ್ ಮಾಡಿಲ್ಲ ಅಂತ ಹೇಳಿದಾಗ ಲಿಯೋನ್ ಹೇಳ್ತಾಳೆ, ನೀನ್ ಮಾಡದೇ ಇರಬಹುದು, ಆದ್ರೆ ಇವಾಗ ನೀನ್ ಮಾಡದೇ ಇರೋ ಒಂದ್ ತಪ್ಪಿಗೆ ನೋವು ಅನ್ಭವಿಸ್ತೀಯ, ಅದಕ್ಕೆ ರೆಡಿ ಆಗಿರು ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಗಾಂಗ್ಸೋಗ್ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಹಂಗೆ ನೈಟ್ ಆಗಿರುತ್ತೆ. ಈ ಕಿಮ್ಮನ ಟೀಚರು ಮತ್ತೆ ಮ್ಯಾಕ್ಸ್ ಟೀಚರ್ ಹೊಸದಾಗಿ ಬಂದಿರ್ತಾರಲ್ಲ, ಅವ್ರಿಬ್ರು ಹಂಗೆ ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಕ್ಚುಲಿ ನೀವ್ ಬೇರೆ ಏನೋ ಫೀಲ್ ಮಾಡ್ಬೇಡಿ, ಅವ್ರು ಹೋಗ್ತಾ ಇರೋದು ಎಲ್ಲಾ ಮಕ್ಕಳದು ಲ್ಯಾಪ್ಟಾಪ್ಸ್ ಫಾರ್ಮೆಟ್ ಆಗಿತ್ತಲ್ವಾ, ಅದನ್ನ ರೆಡಿ ಮಾಡಕ್ಕೆ ಅಂತ ಅಂಗಡಿಗೆ ಎತ್ಕೊಂಡು ಹೋಗ್ತಾ ಇರೋದು. ಆತರ ಹೋದಾಗ ಅಲ್ಲಿರೋರು ಹೇಳ್ತಾರೆ, ಇಷ್ಟು ಲ್ಯಾಪ್ಟಾಪ್ಸ್ ಅಲ್ಲಿ ಒಂದೇ ಒಂದು ಲ್ಯಾಪ್ಟಾಪ್ ಮಾತ್ರನೇ ಹಾರ್ಡ್ವೇರ್ ಪ್ರಾಬ್ಲಮ್ ಬಂದು ಆಗಿರೋದು, ಮಿಕ್ಕಿದೆಲ್ಲ ಯಾರೋ ಬೇಕಂತಾನೆ ಫಾರ್ಮೆಟ್ ಮಾಡಿದ್ದಾರೆ ಅಂತ. ಇವ್ರು ಕೂಡ ಯಾವ ಟೈಮಿಂಗ್ ಅಲ್ಲಿ ಏನು ಅಂತ ಗೊತ್ತಾಗುತ್ತಾ ಅಂದಾಗ, ಟೈಮಿಂಗ್ ಎಲ್ಲ ಹೇಳಕ್ಕಾಗಲ್ಲ, ಆದ್ರೆ ಒಂದು ಲ್ಯಾಪ್ಟಾಪ್ ನ ಫಾರ್ಮೆಟ್ ಮಾಡೋದಕ್ಕೆ ಮಿನಿಮಮ್ ಅಂದ್ರೆ ಒಂದು 5 ನಿಮಿಷ ಬೇಕಾಗುತ್ತೆ ಅಂತ ಹೇಳ್ತಾರೆ. ಸರಿ ಆಯ್ತು ರೆಡಿ ಮಾಡ್ಕೊಡಿ ಅಂತ ಹೇಳಿ ಅವ್ರ ಅಲ್ಲಿಂದ ಹಂಗೆ ಡ್ರಿಂಕ್ಸ್ ಮಾಡೋಣ ಅಂತ ಹೇಳಿ ಹೊರಗಡೆ ಹೋಗಿರ್ತಾರೆ. ಇನ್ನು ಹೇಳ್ಬೇಕಂದ್ರೆ ಕಿಮ್ಮನ ಸರ್ಗೂ ಮತ್ತೆ ಮ್ಯಾಕ್ಸ್ ಟೀಚರ್ಗೂ ಸ್ವಲ್ಪ ಫೈರ್ ಆದಂಗೆ ಇದೆ, ಒಬ್ರಿಗೊಬ್ರು ಇಷ್ಟ ಪಡಕ್ ಕೂಡ ಶುರು ಮಾಡ್ಬಿಟ್ಟಿರ್ತಾರೆ ಅಂತಾನೆ ಹೇಳ್ಬೇಕು. ಇವ್ರು ಈ ತರ ರೊಮ್ಯಾಂಟಿಕ್ ಆಗಿ ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಅದೇ ಟೈಮಲ್ಲೇ ಕಿಮ್ಮನ ಸರ್ಗೆ ಈ ಸೋಯುನ್ ಅಂತ ಒಂದು ಹುಡುಗಿ ಹೇಳಿದ್ವಲ್ಲ ಸತ್ತೋಗಿದ್ದಾಳೆ ಅಂತ, ಆ ಹುಡುಗಿ ನಂಬರ್ ಇಂದ ಮತ್ತೆ ಒಂದು ಮೆಸೇಜ್ ಬರುತ್ತೆ. ಅದನ್ನ ನೋಡಿ ಅಪ್ಪ ಶಾಕ್ ಆಗ್ತಾನೆ. ಅದೇ ಟೈಮಲ್ಲಿ ಅದೇ ಮೆಸೇಜ್ ಮನೇಲಿ ಮಲ್ಕೊಂಡಿರೋ ಲಿಯೋನ್ ಫೋನ್ಗೆ ಕೂಡ ಬರುತ್ತೆ. ಬಟ್ ಏನ್ ವಿಷಯ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಇನ್ನೊಂದ್ ಕಡೆ ಗಾಂಗ್ಸೋ ನೋಡಿದ್ರೆ ಒಂಥರ ತುಂಬಾನೇ ಸ್ಟ್ರೆಸ್ ಆಗಿ ಫೀಲ್ ಆಗ್ತಾ ಇರ್ತಾಳೆ. ತುಂಬಾ ಡಲ್ ಆಗಿ ಅವ್ರ ಮನೇಲಿ ಮಲ್ಕೊಂಡಿರ್ತಾಳೆ. ಕುಲ ನಡೀತಾ ಇರೋದೆಲ್ಲ ನೋಡಿದ್ರೆ ಅವಳ ವಿರುದ್ಧ ತಾನೇ ಇರುತ್ತೆ. ಸೊ ಹಂಗೆ ಡಲ್ ಆಗಿ ಮಲ್ಗಿರ್ಬೇಕಾದ್ರೆ ಅವ್ರ ಅಪ್ಪ ಬಂದು ಆ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಮಾಡಿರ್ತಾರಲ್ಲ, ರಿಪೋರ್ಟ್ ನ ತೋರಿಸ್ತಾರೆ. ತಗೋ ನೀನ್ ನಂದಂಗೆ ಆ ಟೋಕಿನ್ ನಲ್ಲಿ ಇದ್ದಿದ್ ಲಿಯೋನು ಮತ್ತೆ ಇಲ್ಲಿರೋ ಹುಡುಗಿ ಹ್ಯಾಂಡ್ ರೈಟಿಂಗ್ ಒಂದೇ ತರ ಇದೆ, ನೀನ್ ಏನೇ ಮಾಡೋಂಗಿದ್ರೆ ಕೂಡ ಸ್ವಲ್ಪ ಬುದ್ಧಿನ ಉಪಯೋಗಿಸಿ ಮಾಡು, ಮುಟ್ಟಾಳ್ತನವಾಗಿ ಏನೋ ಒಂದು ಮಾಡಕ್ ಹೋಗಿ ಸಿಕ್ಕಾಕೋಬೇಡ ಅಂತ ಸ್ವಲ್ಪ ಅಡ್ವೈಸ್ ಮಾಡ್ಬಿಟ್ಟು ಹೋಗ್ತಾರೆ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ಲಿಯೋನ್ ನ ತೋರಿಸ್ತಾರೆ. ಆಸ್ ಯೂಶುವಲ್ ಬಸ್ ಅಲ್ಲಿ ತಾನೆ ಹೋಗ್ತಾಳೆ. ಅವಳು ಹೋಗ್ತಾ ಇರ್ಬೇಕಾದ್ರೆ ಕೆಳಗಡೆಯಿಂದ ಹಾನ್ ಕೂಡ ನೋಡ್ತಾನೆ. ಇದಕ್ಕೂ ಮುಂಚೆ ಅವಳು ಬಸ್ ಅಲ್ಲಿ ಹೋಗೋದನ್ನ ನೋಡಿದ್ರೇನೆ ಸಾಕು, ಹಾನ್ ಕೂಡ ಓಡೋಗಿ ಬಸ್ ನ ಹತ್ತಾ ಇದ್ದ. ಬಟ್ ಇವಾಗ ಲಿಯೋನ್ ನ ನೋಡ್ತಾ ಇದ್ರೆ ಅವನಿಗೆ ಅವ್ನ ಫ್ರೆಂಡ್ ಗೋಯುನ್ ಅಂತ ಅನ್ನಿಸ್ತಾನೆ ಇಲ್ವಲ್ಲ, ಯಾವ್ದೋ ಒಂದು ಸ್ಟ್ರೇಂಜರ್ ನ ನೋಡ್ದಂಗ್ ಫೀಲ್ ಆಗ್ತಾ ಇರತ್ತಲ್ವಾ. ಸೊ ಅವನು ಬಸ್ ಹತ್ತಲ್ಲ. ಅವಳು ಕೂಡ ತಲೆ ತಿರ್ಗಿಸಿ ನೋಡ್ತಾಳೆ ಯಾಕೆ ಹಾನ್ ಬರ್ಲಿಲ್ಲ ಅಂತ. ಬಟ್ ಅವನು ಹತ್ತಿಲ್ಲ. ಇವಳು ಸೈಲೆಂಟ್ ಆಗಿ ಸ್ಕೂಲ್ ಹೊರಟೋದ್ರು. ಸ್ಕೂಲ್ಗೆ ಹೋದ್ಮೇಲೆ ಅಷ್ಟೇ ಕ್ಲಾಸ್ ಅಲ್ಲಿ ಕುತ್ಕೊಂಡಿದ್ರೆ ಹಾನ್ ಇವತ್ತು ಬಂದಿಲ್ಲ ಅಂತ ಅವಳು ಗಮನಿಸ್ತಾಳೆ. ತಿರುಗಿ ಅವ್ನ ಡೆಸ್ಕ್ ಕಡೆನೆ ನೋಡ್ತಾ ಇರ್ತಾಳೆ. ಇದನ್ನ ಗಾಂಗ್ ಕೂಡ ಗಮನಿಸ್ಬಿಟ್ಟ. ಅವ್ನ್ಗೆ ಅರ್ಥ ಆಗೋಯ್ತು ಹಾನ್ ಬಂದಿಲ್ಲ ಅಂತ ಇವಳು ತುಂಬಾ ಫೀಲ್ ಮಾಡ್ತಿದ್ದಾಳೆ ಅಂತ. ಇನ್ನೊಂದ್ ಕಡೆ ಗಾಂಗ್ಸೋ ಬಂದು ಲಿಯೋನ್ ನ ಮೀಟ್ ಮಾಡ್ತಾಳೆ. ಕರಿತಾಳೆ ಮಾತಾಡ್ಬೇಕು ಬಾ ಅಂತ. ಅಲ್ಲೋದ್ಮೇಲೆ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ರಿಪೋರ್ಟ್ ನ ತೋರಿಸ್ಬಿಟ್ಟು, ಇದು ಸಾಕು ನನಗೆ, ಇದನ್ನ ಇಟ್ಬಿಟ್ಟೆ, ಲಿಯೋನ್ ಇನ್ನೂ ಸತ್ತಿಲ್ಲ, ನನ್ನ ಚೀಟ್ ಮಾಡಿದಾಳೆ, ನನ್ನ ಬೇಕಂತ ಸಿಕ್ಕಾಕಿಸ್ಬಿಟ್ಟು ಈ ಸ್ಕೂಲ್ ಅಲ್ಲಿ ಬಂದು ಜಾಯ್ನ್ ಆಗಿದ್ದಾಳೆ ಅಂತ ಪ್ರತಿಯೊಂದು ನಿಜನ ಕೂಡ ನಾನು ಹೇಳ್ತೀನಿ ಅಂದಾಗ ಲಿಯೋನ್ ಹೇಳ್ತಾಳೆ, ಪರವಾಗಿಲ್ವೇ, ನಿಜ ಕಂಡಿಡಿದ್ರೆ ಕೂಡ ಏನು ಪ್ರಯೋಜನ ಇಲ್ಲ, ನೀನ್ ನನ್ ಬಗ್ಗೆ ನಿಜನ ಹೇಳಿದ್ರೆ ನಾನು ನಿನ್ ಬಗ್ಗೆ ನಿಜನ ಹೇಳ್ತೀನಿ, ನನ್ನ ಸ್ಕೂಲ್ ಬಿಟ್ಟು ತೆಗಿತಾರೆ ಅಂದ್ರೆ ನಿನ್ನ ಕೂಡ ತೆಗಿಲೇಬೇಕು, ಆ ತರ ನಾನ್ ಮಾಡ್ತೀನಿ. ಈ ರಿಪೋರ್ಟ್ ಎಲ್ಲ ಇಟ್ಕೊಂಡು ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ, ನಿನ್ ಬಗ್ಗೆ ಎಲ್ಲಾ ನಿಜ ಎಲ್ಲಾ ಮಕ್ಳಿಗೂ ಗೊತ್ತಾದ್ರೆ ಅವಾಗ ನಿನ್ಗೆ ಏನಂತ ಗೊತ್ತಾಗುತ್ತೆ ಅಂತ ಆ ರಿಪೋರ್ಟ್ ನ ಕೂಡ ಅಸಾಲ್ಟ್ ಆಗಿ ಮುಖದ ಮೇಲೆ ಎಚ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಅಷ್ಟೇ ಗಾಂಗ್ಸೋಗೆ ಸಕ್ಕ ಟೆನ್ಷನ್ ಆಗುತ್ತೆ. ಇವಳಿಗೆ ಏನ್ ಹೇಳಿದ್ರೆ ಕೂಡ ಭಯ ಪಡಲ್ವಾ ಇವಳು ಅಂತ. ಆ ಟೆನ್ಷನ್ ಅಲ್ಲೇ ಆ ಟೋಕಿನ್ ಸ್ಕೂಲ್ ಅಲ್ಲಿ ಒಂದು ಐಡಿ ಕಾರ್ಡ್ ಇರತ್ತಲ್ಲ, ಆ ಐಡಿ ಕಾರ್ಡ್ ನ ಮತ್ತೆ ಆಫನೇಜ್ ಅಲ್ಲಿ ತಗೊಂಡಿರ್ತಾಳಲ್ಲ ಒಂದು ಫೋಟೋ, ಗ್ರೂಪ್ ಫೋಟೋ, ಆ ಫೋಟೋ ಎರಡನ್ನ ಕೂಡ ಹಾನ್ಗೆ ಫಾರ್ವರ್ಡ್ ಮಾಡ್ಬಿಡ್ತಾಳೆ.
ಹೇಳ್ತಾಳೆ. ಇಲ್ಲಿ ಹಾನ್ ನೋಡಿದ್ರೆ ಸ್ಕೂಲ್ಗೂ ಹೋಗದೆ ತುಂಬಾ ಆಕ್ರೋಶವಾಗಿ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರ ನೋಡ್ಬಿಟ್ಟು ಆ ಕೋಚ್ ಬೈತಾರೆ. ಇಲ್ಲಿ ನೋಡು, ನೀನ್ ಇಂಟ್ರೆಸ್ಟ್ ಇಟ್ಟು ಪ್ರಾಕ್ಟೀಸ್ ಮಾಡೋಂಗಿದ್ರೆ ಮಾಡು, ನನ್ ಬೇಡ ಅನ್ನಲ್ಲ. ಬಟ್ ನೀನ್ ಪ್ರಾಕ್ಟೀಸ್ ಮಾಡೋದನ್ನ ನೋಡಿದ್ರೆ ನಾರ್ಮಲ್ ಆಗಿಲ್ಲ, ಯಾರ ಮೇಲೆ ಇರೋ ಕೋಪನ ನೀನ್ ಇಲ್ಲಿ ಬಿಡೋ ತರ ಇದೆ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡು ಅಂತ ಹೇಳ್ತಾರೆ. ಹೇಳೋದೆಲ್ಲ ಬೈತಾರೆ, ಕಾಂಪಿಟೇಷನ್ ಇದೆ, ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡು ಅಂತ. ಅದಾದ್ಮೇಲೆ ಅವ್ನ್ ಬಂದ್ ಫೋನ್ ನ ಚೆಕ್ ಮಾಡಿ ನೋಡಿದಾಗ ಇದಕ್ಕೂ ಮುಂಚೆ ಗಾಂಗ್ಸೋ ಕಳ್ಸಿರ್ತಾಳಲ್ವಾ ಫೋಟೋಸ್ ನ, ಅದನ್ನ ಅವನು ನೋಡ್ಬಿಟ್ಟ. ಅವಾಗ ಇವ್ನ್ಗೆ ಅರ್ಥ ಆಯ್ತು, ಹಂಗಾದ್ರೆ ಈ ಜಾಗದಲ್ಲಿ ಇರೋದು ಗೋಯುನಲ್ಲ, ಲಿಯೋನೆ ಅಂತ, ಆರ್ಫನೇಜ್ ಇಂದ ಬಂದಿರೋ ಹುಡುಗಿನೇ ಇಲ್ಲಿ ಇರೋದು ಅಂತ ಅವ್ನ್ಗೆ ಅರ್ಥ ಆಯ್ತು. ಅದಾದ್ಮೇಲೆ ಕ್ಲಾಸ್ ಅಲ್ಲಿ ಗಾಂಗ್ ನ ತೋರಿಸ್ತಾರೆ. ಕ್ಲಾಸ್ ಅಲ್ಲ, ಆಕ್ಚುಲಿ ಅವ್ನಿಗೆ ಹಾನ್ ನ ಮೀಟ್ ಮಾಡಕ್ಕೆ ಅಂತ ಬಂದಿರೋದು. ಕ್ಲಾಸ್ ಅಲ್ಲಿ ಹಾನ್ ಬಂದಿಲ್ಲ ಅಂತ ಹೇಳಿ ಲಿಯೋನ್ ಬಂದು ತುಂಬಾನೇ ಡಲ್ ಆಗಿದ್ಲಲ್ಲ, ಸೊ ಹಾನ್ ನ ಮೀಟ್ ಮಾಡಿ ಮಾತಾಡ್ಬೇಕು ಅಂತ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡೋ ಜಾಗಕ್ಕೆ ಬಂದಿರ್ತಾನೆ. ಬಟ್ ಅಲ್ಲಿ ಹಾನ್ ಇಲ್ಲ. ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೋ ಇನ್ನೊಂದು ಹುಡುಗ ಹೇಳ್ತಾನೆ, ಹಾನ್ ಇಲ್ಲ, ಹಾನ್ ತುಂಬಾ ಹೊತ್ತಾಯ್ತು ಇಲ್ಲಿಂದ ಹೊರಟು ಅಂತ. ಅವ್ನ್ ಸ್ಟ್ರೇಟ್ ಆಗಿ ಮನೆಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಅದಾದ್ಮೇಲೆ ಹಾನು ಮತ್ತೆ ಲಿಯೋನ್ ಇಬ್ರು ಹಂಗೆ ಕ್ಯಾಶುವಲ್ ಆಗಿ ನೈಟ್ ಆಗಿರುತ್ತೆ ಮಾತಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಲಿಯೋನ್ ಬಂದು ತುಂಬಾನೇ ಫೀಲ್ ಮಾಡ್ಕೊಂಡು ಹೇಳ್ತಾಳೆ, ನನಗೆ ಹಳೆ ನೆನಪುಗಳೆಲ್ಲ ಮತ್ತೆ ಬಂದ್ಬಿಡ್ತು ಅಂತ. ಆದ್ರೆ ಹಾನ್ ಏನು ಕೇಳಲ್ಲ. ಓ, ನಿನಗೆ ಹಳೆ ನೆನಪುಗಳೆಲ್ಲ ಬಂತ, ಇವ್ನಿಗೆ ನಿಜ ಗೊತ್ತಾಯ್ತು ಅಂತ ಇವನು ಹೇಳಲ್ಲ. ಹಳೆ ನೆನಪೆಲ್ಲ ಬಂತ, ನನ್ನ ಹತ್ರ ಒಂದೇ ಒಂದು ಕ್ವೆಶ್ಚನ್ ಕೇಳ್ತೀನಿ, ನೀನ್ ಅದಕ್ಕೆ ಎಸ್ ಆರ್ ನೋ ಅಂತ ಮಾತ್ರ ಆನ್ಸರ್ ಮಾಡ್ಬೇಕು ಅಂತ. ಇವಾಗ ನನ್ ಮುಂದ್ಗಡೆ ಇರೋದು ಗೋಯುನ ಅಲ್ವಾ ಅಂತ ಕೇಳ್ತಾನೆ. ಅಷ್ಟೇ. ಇದನ್ನ ಕೇಳಿಸ್ಕೊಂಡ್ಮೇಲೆ ಹಾನ್ ಕಣ್ಣ ನೋಡ್ತಾ ಇದ್ರೆ ಅವಳಿಗೆ ಸುಳ್ಳು ಹೇಳಕ್ಕೆ ಮನ್ಸ್ ಬರ್ತಾ ಇಲ್ಲ. ಹಂಗೆ ಕಣ್ ತುಂಬಾ ನೀರ್ ತುಂಬ್ಕೊಂಡು ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಡ್ತಾಳೆ. ಇದರಿಂದಾನೆ ಹಾನ್ಗೆ ಅರ್ಥ ಆಗೋಯ್ತು ಈ ಜಾಗದಲ್ಲಿ ಇರೋದು ಗೋಯುನ್ ಅಲ್ಲ ಅಂತ. ಅಷ್ಟೇ. ನೆಕ್ಸ್ಟ್ ಮಿನಿಟ್ ತುಂಬಾನೇ ಕೋಪವಾಗಿ ಮಾತಾಡ್ತಾನೆ. ನನ್ನ ಹತ್ರ ಯಾಕೆ ನೀನ್ ಸುಳ್ಳು ಹೇಳ್ದೆ, ನೀನು ಗೋಯುನ್ ಅಲ್ಲ ಅಂದ್ರೆ ನೀನ್ ಯಾರು, ಏನಕ್ ನನ್ನ ಹತ್ರ ಸುಳ್ಳು ಹೇಳೋ ಅವಶ್ಯಕತೆ ಏನಿತ್ತು ಅಂತ ತುಂಬಾನೇ ಆಕ್ರೋಶವಾಗಿ ಮಾತಾಡ್ತಾನೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಗಾನ್ಗೆ ಡೌಟ್ ಬಂದಿರತ್ತಲ್ವಾ, ಹಾನು ಮತ್ತೆ ಲಿಯೋನ್ ಇಬ್ರು ಮೀಟ್ ಮಾಡಿದ್ದಾರೆ ಅಂತ. ಅದ್ರಿಂದ ಅವ್ನ ಜಾಗಕ್ಕೆ ಬಂದು ಲಿಯೋನ್ಗೆ ಇದಕ್ ಮೇಲೆ ಏನು ಮಾತಾಡಕ್ಕೆ ಚಾನ್ಸ್ ಕೊಡಲ್ಲ, ಬಾಯ್ಲಿಂದ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ. ಬಟ್ ಹಾನ್ಗೆ ಎಲ್ಲ ನಿಜ ಗೊತ್ತಾಗ್ಬೇಕಲ್ವಾ ಇಲ್ಲಿ ಏನ್ ನಡೀತಾ ಇದೆ ಅಂತ. ಸೊ ಅವ್ರಿಬ್ಬರನ್ನ ಅಲ್ಲಿಂದ ಹೋಗೋದಕ್ಕೆ ಅವ್ನು ಬಿಡೋದಿಲ್ಲ. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ಇನ್ನು ಮುಂದೆ ಬರೋ ಎಪಿಸೋಡ್ಸ್ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಅದು ಆದಷ್ಟು ಬೇಗ ಬಂದ್ಬಿಡುತ್ತೆ. ಮತ್ತೆ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ಮತ್ತೆ ಇಂಟ್ರೆಸ್ಟಿಂಗ್ ಆಗಿರೋ ಇನ್ನೊಂದು ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.